ಜೈಲು ಪಾಲಾಗಿ ಈಗ ಆಸ್ಪತ್ರೆ ಸೇರಿರುವ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈಗ ಬಿಡುಗಡೆ ಆಗ್ತಾರಾ? ಈ ಪ್ರಶ್ನೆಗೆ ಹೈಕೋರ್ಟ್ ನಾಳೆ ಉತ್ತರ ಹೇಳಿದೆ. ಈ ನಡುವೆ ಲೋಕಾಯುಕ್ತ ಕೋರ್ಟ್ ಕಟ್ಟಾ ಅಂಡ್ ಸನ್ಗೆ ಇನ್ನು 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದೆ. ಜಾಮೀನು ಸಿಗುತ್ತಾ? ಕೆಐಎಡಿಬಿ ಭೂ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಕೋರಿರುವ ಕಟ್ಟಾ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಯಾಕಂದ್ರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಜಾಮೀನು ನೀಡುವ ಬಗ್ಗೆ ಹೈಕೋರ್ಟ್ ನಾಳೆ ಅಂತಿಮ ತೀರ್ಪು ನೀಡಲಿದೆ. ಕಟ್ಟಾಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ನಾಳೆಯೇ ಗೊತ್ತಾಗಲಿದೆ. ಕಟ್ಟಾ ಜಗದೀಶ್ ಹಾಗೂ ಕಟ್ಟಾ ಸುಬ್ರಹ್ಮಣ್ಯ ಮತ್ತು ಶ್ರೀನಿವಾಸ್ ಇವರು 3 ಜನರ ಅರ್ಜಿಯ ವಿಚಾರದಲ್ಲಿ ಜಾಮೀನು ಕೊಡಬೇಕು ಬೇಡ ಅಂತೇಳಿ ವಿಚಾರದಲ್ಲಿ ಈಗಾಗಲೇ ವಾದಗಳು ನಡೆದಿದ್ದು, ಇವತ್ತು ಲೋಕಾಯುಕ್ತ ಕಡೆಯಿಂದ ನಾನು ವಾದ ಮಾಡಿದ್ದೇನೆ. ನಾಳೆ ಅವರಿಗೆ ಜಾಮೀನು ಕೊಡಬೇಕೋ ಬೇಡ ಅಂತ ಹೇಳೋದ್ರ ಬಗ್ಗೆ ಇತ್ಯರ್ಥ ಮಾಡಲಾಗ್ತದೆ. ಮತ್ತೆ 14 ದಿನ ಜೈಲು. ಇತ್ತ ಕೆಐಎಡಿಬಿ ಹಗರಣದ ಬಗ್ಗೆ ವಿಚಾರಣೆ ನಡೆಸುತ್ತಿರುವ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ವಿಧಿಸಿದ್ದ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಇನ್ನೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಅವರು ಅನಾರೋಗ್ಯ ನಿಮಿತ್ತವಾಗಿ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಕೂಡ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅವರು ನಮಗೆ ಮೆಸೇಜ್ ಕಳಿಸಿದ್ರು. ಆದ್ದರಿಂದ ಅದನ್ನು ನೋಟ್ ಮಾಡಿಕೊಂಡು ಮಾನ್ಯ ನ್ಯಾಯಾಲಯ ನಮಗೆ ಮುಂದಿನ ದಿನಾಂಕದಂತ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತೇಳಿ ನಮಗೆ ಡೈರೆಕ್ಷನ್ ಕೊಟ್ಟು ಮುಂದಿನ ವಿಚಾರಣೆಯನ್ನು 5/9ಕ್ಕೆ ಮುಂದೂಡಿದೆ. ಇಂದು ನಡೆದ ವಿಚಾರಣೆಗೆ ಕಟ್ಟಾ ಮತ್ತವರ ಪುತ್ರ ಜಗದೀಶ್, ಇಟಾಸ್ಕಾ ಎಂಡಿ ಶ್ರೀನಿವಾಸ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಿತ್ತು. ಆದರೆ ಭದ್ರತಾ ಕಾರಣದಿಂದ ಕಟ್ಟಾ ಜಗದೀಶ್ ಹಾಗೂ ಶ್ರೀನಿವಾಸ್ ಅವರನ್ನ ಜೈಲಿನಲ್ಲಿಯೇ ಇರಿಸಲಾಗಿದೆ. ಇನ್ನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿನ್ನೆ ರಾತ್ರಿಯೇ ಆಸ್ಪತ್ರೆ ಪಾಲಾಗಿದ್ದಾರೆ. ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ಕಟ್ಟಾ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದಕ್ಕೂ ಮುನ್ನ ಕಟ್ಟಾ ಅವರನ್ನ ಜಯದೇವ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಯಿತು. ಶುಗರ್ ಹಾಗೂ ಬಿಪಿಯಿಂದ ಬಳಲುತ್ತಿರುವ ಕಟ್ಟಾ ವಿಕ್ಟೋರಿಯಾದ ರೂಮ್ ನಂಬರ್ 5ರಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಡಾಕ್ಟರ್ ಪ್ರಕಾಶ್ ಎಂಬುವರು ಕಟ್ಟಾಗೆ ಚಿಕಿತ್ಸೆ ನೀಡುತ್ತಿದ್ದು, ರಕ್ತ ಪರೀಕ್ಷೆ, ಉದರ ಪರೀಕ್ಷೆ ನಡೆಸಲಾಗಿದೆ ಅಂತ ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ತಿಲಕ್ ತಿಳಿಸಿದ್ದಾರೆ. ಸರ್ವೈಕಲ್ ಸ್ಪಾಂಡಿಲೋಸಿಸ್ ತರ ಆಗಿ ಡಿಸ್ಕ್ ಪ್ರೊಲಾಪ್ಸ್ ಆಗಿದೆ, ಸರ್ವೈಕಲ್ ಡಿಸ್ಕ್ ಪ್ರೊಲಾಪ್ಸ್ ಆಗಿದೆ. ಅದರ ಜೊತೆಗೆ ಅವ್ರಿಗೆ ಹಿ ವಾಸ್ ಬೀನ್ ಆಪರೇಟೆಡ್ ಅರ್ಲಿಯರ್ ಅಬ್ಡಾಮಿನಲ್ ಆಪರೇಷನ್ಸ್ ಆಗಿದೆ. ಅದಕ್ಕೋಸ್ಕರ ಅದು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಫಿಸಿಷಿಯನ್ಸ್ ನೋಡ್ತಾ ಇದ್ದಾರೆ, ಸರ್ಜರಿ ಅವರು ನೋಡಿದ್ದಾರೆ, ಆಮೇಲೆ ನ್ಯೂರೋ ಸರ್ಜನ್ಸ್ ಕೂಡ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಅದಕ್ಕೆ ಅಪ್ರೋಪ್ರಿಯೇಟ್. ಒಟ್ನಲ್ಲಿ ಕಟ್ಟಾ ಆಸ್ಪತ್ರೆ ಪಾಲಾದರೆ ಅವರ ಮಗ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳೆದಿದ್ದಾರೆ. ಇವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗೆ ಹೈಕೋರ್ಟ್ ನಾಳೆ ಅಂತಿಮ ಉತ್ತರ ಹೇಳಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಕುಡಿದು ರೋಡ್ನಲ್ಲಿ ಬೀಳೋದು, ಚರಂಡಿಯಲ್ಲಿ ಬಿದ್ದು ಒದ್ದಾಡೋದು ಕಾಮನ್ ಬಿಡಿ. ಕುಡಿದ ಮತ್ತಲ್ಲಿ ಟ್ರಾನ್ಸ್ಫಾರ್ಮ್ ಹತ್ತಿರೋದನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಅಂತಹ ಭೂಪನನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ಯಾರಪ್ಪ ಇವನು ಮಹಾನುಭಾವ, ಟ್ರಾನ್ಸ್ಫಾರ್ಮರ್ ಹತ್ತಿರೋದು ಅಂದ್ಕೊಳ್ತಿದ್ದೀರಾ? ಆಗಿದ್ದೇನು ಗೊತ್ತಾ, ಇವನು ಹೊಟ್ಟೆಯೊಳಗೆ ಪರಮಾತ್ಮ ಸೇರ್ಕೊಂಡಿದ್ದ. ಅಂದ್ರೆ ಆಸಾಮಿ ಕುಡಿದು ಫುಲ್ ಟೈಟ್ ಆಗಿಬಿಟ್ಟಿದ್ದ. ಕುಡಿದ ಮತ್ತಿನಲ್ಲಿ ಟ್ರಾನ್ಸ್ಫಾರ್ಮರ್ ತಂತಿಯಲ್ಲಿ ಜೋತಾಡ್ತಿದ್ದ ಇವನ ಕಂಡು ಜನರೇ ಭಯ ಬಿದ್ದಿದ್ರು. 5 ಅಲ್ಲ 10 ಅಲ್ಲ, 3/4 ಗಂಟೆ ಹೀಗೆ ಟ್ರಾನ್ಸ್ಫಾರ್ಮರ್ ತಂತಿಲಿ ಜೋತಾಡ್ತಿದ್ದ. ಇವನ ನೋಡಿ ಬೆಸ್ಕಾಂ ಸಿಬ್ಬಂದಿನೇ ಶಾಕ್ ಆಗ್ಬಿಟ್ರು. ನಂತರ ತುರ್ತು ಅಗ್ನಿಶಾಮಕ ದಳ ಬಂದು ಈತನನ್ನು ಕೆಳಗಿಳಿಸೋದ್ರೊಳಗೆ ಸುಸ್ತಾಗ್ಬಿಟ್ರು. ಜನರಂತೂ ಆಸಾಮಿ ಸತ್ತೇ ಹೋದ ಅಂದ್ಕೊಂಡಿದ್ರು. ಭೂಪ ಸಾವಿಗೆ ಸೆಡ್ಡು ಹೊಡೆದವರಂತೆ ಗ್ರೇಟ್ ಎಸ್ಕೇಪ್ ಆದ. ನಂತರ ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ನಾನು ಬಂದು ಅರ್ಧ ಗಂಟೆ ಮಲ್ಕೊಂಡಿದ್ದ. ಆಮೇಲೆ ಫೈರ್ ಫೋರ್ಸು KB ಅವರೆಲ್ಲ ಇಮಿಡಿಯೇಟಾಗಿ ಬಂದು ಇದು ಆಫ್ ಮಾಡಿದ್ದಕ್ಕೆ ಅವ್ನ ಜೀವ ಉಳಿತು ಮೇಡಮ್. ಇಲ್ಲಾಂದ್ರೆ ಅವ್ನ ಜೀವನೇ ಉಳಿತಾ ಇಲ್ಲ. ಈ ಥರ ಉಳಿತಾರೆ ಅಂತ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾವು ನೋಡ್ದಂಗೆ ಒಂದು 45 ಮಿನಿಟ್ಸ್ ಆದರೂ ಹಂಗೆ ಮಲಗಿದ ಅವನು. ಫುಲ್ ಎಲ್ಲ ಚರ್ಮ ಮೂನೇ ಆಗ್ತಾಯಿಲ್ಲ, ಕೈ ಕಾಲೆಲ್ಲ ಮೂನೇ ಆಗ್ತಾಯಿಲ್ಲ ಅವನಿಗೆ. ಆದರೆ ಜೀವ ಮಾತ್ರ ಇದೆ. ಕುಡಿದ ಮತ್ತಿನಲ್ಲಿ ಅದೇನೇನು ಅವಾಂತರ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಪ್ರಾಣದೊಂದಿಗೆ ಚೆಲ್ಲಾಟ ಆಡೋ ಇಂಥ ಮೂರ್ಖರಿಗೆ ಅದೇನೇನನ್ಬೇಕೋ ಗೊತ್ತಿಲ್ಲ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.
ಇದು ಕಲ್ಲು ಹೃದಯದವರಿಗೂ ಕಣ್ಣೀರು ತರಿಸುವ ಕಥೆ. ಕಂದನಿಗೆ ಹೊಸ ಜಗತ್ತನ್ನ ತೋರಿಸಬೇಕೆಂದುಕೊಂಡಿದ್ದ ಗರ್ಭಿಣಿ ಕಣ್ಮುಚ್ಚಿಕೊಂಡ್ಲು. ಈ ದುರ್ಘಟನೆ ನಡೆದದ್ದು ಕಮ್ಮನಹಳ್ಳಿ ಸಿಗ್ನಲ್ನಲ್ಲಿ. ಹೀಗೆ ನವಜಾತ ಶಿಶುವಿನ ಶವದ ಜೊತೆ ಹೆಣವಾಗಿ ಮಲಗಿರೋ ತಾಯಿ ಹೆಸರು ಗೀತಾ. 9 ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ಗೀತಾ ತವರಿಂದ ಅರಿಶಿನ ಕುಂಕುಮ ಪಡೆದು ಪತಿ ಜಗದೀಶ್ ಜೊತೆ ಮಾಲೂರಿಂದ ಬರ್ತಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಯಮನ ರೂಪದಲ್ಲಿ ಬಂದ ಟ್ಯಾಂಕರ್ ಒಂದು ಮುದ್ದು ಕಂದನ ಜೊತೆ ತಾಯಿ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಸ್ವಲ್ಪ ಮೂವ್ ಅಷ್ಟೇ ಸರ್. ಹೇಳ್ಬೇಕಾದ್ರೆ ಆ ಕಡೆ ಹಿಂಗೆ ಬಂದವನು ಸುಮ್ಮನೆ ಹ್ಯಾಂಡಲ್ ಟಚ್ ಆಗಿದ್ದಕ್ಕೆ ನಾನು ಈ ಕಡೆ ಮತ್ತೆ ಬಿದ್ದೆ ಸರ್. ಅವಳು ಹಿಂದೆ ಬ್ಯಾಕ್ ಸೈಡ್ ಬಿದ್ದುಬಿಟ್ಟು ಪಚ್ಚಿಡೆ ಆಗ್ಬಿಟ್ಟು, ಹಿಂದೆ ನೋಡಿದ್ರೆ ಬ್ಯಾಕ್ ಸೈಡ್ ನೋಡಿದ್ರೆ ಫುಲ್ ಪಚ್ಚಿಡೆ ಆಗ್ಬಿಟ್ಟಿದ್ದಾಳೆ ಸರ್. ನನಗೆ ಆ ಮಗು ನೋಡಿದ್ರೆ ಸ್ವಲ್ಪ ದೂರದಲ್ಲಿತ್ತು ಸರ್. ಎಲ್ಲಿದ್ದಾಳೆ ಅಂತ ಹಿಂದೆ ನೋಡಿದ್ರೆ ನನಗಂತೂ ಪ್ರಾಣನ ಹೋದಂಗೆ ಆಯ್ತು ಸರ್. ಎಷ್ಟು ಮಾಲೂರಿನಿಂದ ಬೈಕ್ನಲ್ಲಿ ಬಂದ ಗೀತಾ ದಂಪತಿ ಬಾಣಸವಾಡಿಗೆ ಹೋಗಲು ಕಮ್ಮನಹಳ್ಳಿ ಸಿಗ್ನಲ್ನಲ್ಲಿ ಕಾಯುತ್ತಿದ್ದಾಗ ಹಿಂದಿನಿಂದ ಬಂದ ಟ್ಯಾಂಕರ್ ಏಕಾಏಕಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಆಗ ನೆಲಕ್ಕುರುಳಿದ ಗೀತಾ ಅವರ ಮೇಲೆ ಟ್ಯಾಂಕರ್ ಹರಿದಿದೆ. ಡಿಕ್ಕಿ ರಭಸಕ್ಕೆ 9 ತಿಂಗಳ ಮಗು ತಾಯಿ ಹೊಟ್ಟೆಯಿಂದ ಹೊರಬಂದಿದೆ. ಗೀತಾಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಮಗು ಇಬ್ಬರು ಕೊನೆಯುಸಿರೆಳೆದಿದ್ದಾರೆ. ಲಾರಿಗಳು ಸ್ಟ್ರೈಕ್ ಇರೋದ್ರಿಂದ ಲಾರಿಗಳೆಲ್ಲ ಫ್ರೀ ಇರೋದ್ರಿಂದ ಅದು ಸ್ವಲ್ಪ ಟ್ಯಾಂಕರ್, ಪೆಟ್ರೋಲ್ ಟ್ಯಾಂಕರ್ ಲಾರಿ ಸ್ವಲ್ಪ ಟಚ್ ಆಗಿದೆ. ಕೆಳಗಡೆ ಬಿದ್ದು ಲಾರಿ ಗೀತಾ ಮೇಲೆ ಹರಿದು ತಾಯಿ ಮಗು ಎರಡೂ ಅಪ್ಪಚ್ಚಿ ಆಗಿದೆ. ಹೊಸ ಜಗತ್ತಿಗೆ ಕಾಲಿಡೋದಕ್ಕೂ ಮುಂಚೆ ಅಮ್ಮನ ಜೊತೆ ಹಸುಗೂಸು ಕೂಡ ಸಾವಿನ ಮನೆ ಸೇರಿದ್ದು ದುರಂತ. ಟ್ಯಾಂಕರ್ ಚಾಲಕ ಮುನಿಯಪ್ಪ ಬಾಣಸವಾಡಿ ಟ್ರಾಫಿಕ್ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ರೌಡಿಸಂ ಬಿಟ್ಟು ಸ್ವಂತ ಉದ್ಯೋಗ ಮಾಡೋ ಆಸೆಯಲ್ಲಿರುವವರಿಗೆ ಸಿಹಿ ಸುದ್ದಿ. ರೌಡಿ ಚಟುವಟಿಕೆ ಬಿಟ್ಟವರಿಗೆ ಸ್ವಂತ ಉದ್ಯೋಗ ಆರಂಭಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಿಂದ ಲೋನ್ ಸಿಗಲಿದೆ. ಆದರೆ ಇದನ್ನ ಕೊಡಿಸ್ತಾ ಇರೋರು ಪೊಲೀಸರೇ. ಅಚ್ಚರಿಯಾದ್ರೂ ನಿಜ. ಇದು ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಪ್ಲಾನ್. ಆಯುಕ್ತರಾಗಿ 100 ದಿನ ಪೂರೈಸಿದ ಮಿರ್ಜಿ ತಮ್ಮ ಮುಂದಿನ ಯೋಜನೆಗಳನ್ನ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡ್ರು. ಮಿರ್ಜಿ ಜೊತೆ ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಕರ್ತವ್ಯ ನಿರ್ವಹಿಸುತ್ತಾ ಬಂದು 100 ದಿನಗಳನ್ನು ಪೂರೈಕೆ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಸಾಧಕ ಬಾಧಕಗಳೇನು ಆ ಬಗ್ಗೆ ಒಂದೆರಡು ಮಾತನ್ನು ಕೇಳೋಣ. ಸರ್, ಈಗ ತಾವು ಕರ್ತವ್ಯ ನಿರ್ವಹಿಸ್ತಾ ಬಂದು ನಗರ ಪೊಲೀಸ್ ಆಯುಕ್ತರಾಗಿ 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ್ರಿ. ಸೊ ಅದರ ನಿಮ್ಮ ಒಂದು ಚಿಂತನೆಯಲ್ಲಿ ಸಾಧನೆ ಏನು ಅಂತ ಅನಿಸುತ್ತೆ ಸರ್? ಅಧಿಕಾರ ವಹಿಸ್ಕೊಂಡ ನಂತರ ನಾನು ಹೇಳಿದ್ದೆ, ಜನಗಳಿಗೆ ನಾನು ಶಾಂತಿಯಿಂದ ಇರಲಿಕ್ಕೆ ಮತ್ತು ಸಂತೋಷದಿಂದ ಇರಲಿಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾವು ಕೆಲಸ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳು ಮಾಡಿಕೊಂಡಿದ್ದೇವೆ. ಹೊಸದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ತಮಗೆ ಇದೇ ಹೇಳಿದ್ದೀನಿ, ಏನು ಸಬ್ ಬೀಟ್ ಸಿಸ್ಟಮ್ ಮಾಡಿದ್ದೀನಿ. ಮೊದಲೆಲ್ಲ ಪೊಲೀಸ್ ಠಾಣೆಯಲ್ಲಿ 5-6 ಬೀಟ್ ಇರೋದು. ಈಗ ನಾನೇನು ಮಾಡಿದ್ದೀನಿ, ಉಪಬೀಟ್ ಮಾಡಿರೋದ್ರಿಂದ ಕೇವಲ 2-3 ಸ್ಟ್ರೀಟ್ ಸಿಗುತ್ತೆ ಇಬ್ಬರು ಕಾನ್ಸ್ಟೇಬಲ್ಸ್ಗೆ ಅಥವಾ 2 ಕಾನ್ಸ್ಟೇಬಲ್ಗೆ. ಅವರು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಮತ್ತು ಟ್ರಾಫಿಕ್ದು ನಾನು ಹೇಳಿದ್ದೀನಿ, ಈಗ ಟ್ರಾಫಿಕ್ ವ್ಯವಸ್ಥೆ ಮಾಡಲಿಕ್ಕೆ ಭಾಳಷ್ಟು ಕಷ್ಟಪಡ್ತಿದ್ದೇವೆ. ಮತ್ತು ಪೀಕ್ ಅವರ್ಸ್ನಲ್ಲಿ ನಾನು ಕೇಸ್ ಹಾಕಬಾರ್ದು ಅಂತ ಮಾಡಿದ್ದೇನೆ ಎಲ್ಲರಿಗೂ. ಅದೊಂದು ಟು ಎನ್ಶೂರ್ ಸ್ಮೂತ್ ಫ್ಲೋ ಆಫ್ ಟ್ರಾಫಿಕ್. ಈ ರಸ್ತೆ ಒಂದು ವ್ಯವಸ್ಥೆ ಸರಿ ಆದರೆ ನಾವು ಭಾಳ ಎಫಿಷಿಯೆಂಟಾಗಿ ಮಾಡ್ತೀವಿ. ಯಾವುದೇ ನಗರದಲ್ಲಿ ಇರೋದಕ್ಕಿಂತ ಹೆಚ್ಚಿನಾಗಿ ನಾವು ಟ್ರಾಫಿಕ್ ವ್ಯವಸ್ಥೆ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ 100 ದಿನಗಳ ಅವಧಿಯಲ್ಲಿ ನಿಮ್ಮ ಎಲ್ಲ ವಲಯದ ಉಪ ಪೊಲೀಸ್ ಆಯುಕ್ತರ ಒಂದು ಸಾಧನೆ ಏನು? ರಿಕವರಿ ಆಗಲಿ ಅಥವಾ ಕಾನೂನು ಸುವ್ಯವಸ್ಥೆ ಆಗಲಿ ಅಥವಾ ಅಪರಾಧ ಪ್ರಕರಣಗಳು? ಈಗ ತಾವು ಕಂಡಂಗೆ ಕಾನೂನು ಸುವ್ಯವಸ್ಥೆ ನಾನು ಬಂದಾಗಲಿಂದ ಯಾವುದೇ ಏನೂ ತೊಂದರೆ ಆಗಿಲ್ಲ. ಎಲ್ಲೇ ನಾವು ಪೊಲೀಸರು ಬಲ ಪ್ರಯೋಗ ಮಾಡಿರೋದಿಲ್ಲ. ಮತ್ತು ಅಪರಾಧ ವಿಭಾಗದಲ್ಲಿ ಭಾಳ ಒಳ್ಳೆಯ ಕೆಲಸಗಳಾಗಿದೆ. ಸುಮಾರು ಒಂದು 30 ಕೋಟಿ ರೂಪಾಯಿಯಷ್ಟು ಕಳವಾದ ಮಾಲುಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಅದು ಒಂದು ದೊಡ್ಡ ಸಾಧನೆಯೇ. ನಿಮಗೆ ಈ 100 ದಿನಗಳಲ್ಲಿ ನೀವು ಒಂದು ಸಾರ್ಥಕತೆ ಅಂತ ಕಂಡುಕೊಳ್ಳೋದಾದರೆ ಯಾವ ಕೆಲಸ ಅಂತ ಅನ್ಕೊಳ್ಳಿ? ಈ ರೌಡಿಗಳಿಗೆ, ಹಿಂದೆ ರೌಡಿ ಇದ್ದಂಥವ್ರು ಅಂಥವ್ರು ಏನಾದರೂ ಅವ್ರು ಕೆಲಸಗಳು ಮಾಡೋದಿದ್ದರೆ ಸ್ವಂತ ಕೆಲಸ ಮಾಡೋ, ಯಾಕೆಂದರೆ ಅವ್ರಿಗೆ ಯಾರೂ ಕೆಲಸಕ್ಕೆ ಕೊಡೋದಿಲ್ಲ. ಅವ್ರೇನಾದರೂ ಮಾಡೋದಿದ್ರೆ ನಾನು ಆಗಲೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಮಾತಾಡಿದ್ದೇನೆ. ಅವರಿಗೆ ಸಾಲ ಕೊಡಲಿಕ್ಕೆ ತಯಾರಿದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಏನೋ ಸರ್ಟಿಫಿಕೇಟ್ ಮಾಡಿದ್ರೆ ಇಂಥವ್ರು ಕೊಡ್ಬೋದು ಅಂತ ಯಾವುದೇ ಶ್ಯೂರಿಟಿ ಇಲ್ದಲೆ ಅವ್ರಿಗೆ ರೌಡಿಗಳಿಗೆ, ಇಂದಿನ ಮಾಜಿ ರೌಡಿಗಳಿಗೆ ಅವರಿಗೆಲ್ಲ ಸಾಲ ರೂಪವಾಗಿ ಸಹಾಯ ಮಾಡಿ ಅವರು ಒಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾಡಿದ್ದಾರೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ 100 ದಿನಗಳನ್ನು ಪೂರೈಸಿರುವ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ತಮ್ಮ ಚಿಂತನೆಯನ್ನು ಮತ್ತಷ್ಟು
ವಿಸ್ತಾರ ಮಾಡಬೇಕು, ಆ ಮೂಲಕ ಸಾರ್ವಜನಿಕ ಸೇವೆಯಲ್ಲಿ ತೊಡಗಬೇಕು ಮತ್ತು ಜನರ ಸಹಕಾರವೂ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ಅರವಿಂದ್ ಸಾಗರ್, ಬೆಂಗಳೂರು.